ಈಗ ಟೈಮ್ ಎಷ್ಟು ಗೊತ್ತಾ? ಮಧ್ಯರಾತ್ರಿ 3 ಗಂಟೆ ಆಗಿದೆ. ತುಂಬಾ ಜನ ವಿಡಿಯೋಗಳನ್ನ ಮಾಡಾಕ್ತಾ ಇರ್ತೀರಾ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ. ಜನ ಸೇರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಾಗೆ ಅಂತ. ನೈಟ್ 3 ಗಂಟೆ ಆಗಿದೆ, ಜನ ಇದ್ದಾರೆ, ಜನ ಬರ್ತಾ ಇದ್ದಾರೆ. ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ. ಬನ್ನಿ ತೋರಿಸ್ತೀನಿ. ನಿಜವಾಗ್ಲೂ ಕೆಲವೊಂದು ವಿಡಿಯೋಗಳನ್ನ ನೋಡಿ ನನಗೆ ಶಾಕ್ ಆಯ್ತು. ಏನಪ್ಪ ಮಂಜುನಾಥನ ದರ್ಶನಕ್ಕೆ ಜನ ಬರ್ತಾ ಇಲ್ವಾ, ಹಾಗೆ ನಂಬಿಕೆನ ಕಳ್ಕೊಂಡ್ರ ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ನಾನು ಬಂದು ನೋಡಿದಾಗ ನನಗನ್ಸಿದ್ ಒಂದೇ, ಯಾವತ್ತೂ ಆ ನಂಬಿಕೆ ಕಮ್ಮಿ ಆಗಲ್ಲ ಅಂತ ಅನ್ಕೊಂಡೆ. ಯಾಕಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ಜನಗಳನ್ನ ನೋಡಿದೆ. ಅದಾದ್ಮೇಲೆ ಇಲ್ಲೆಲ್ಲ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಮಲಗಿರ್ತಕ್ಕಂಥ ಜನಗಳು, ಪಾರ್ಕಿಂಗ್ ಫುಲ್ ಆಗಿದೆ, ರೂಮ್ಗಳು ಸಿಗ್ತಾರೆ, ಎಲ್ಲರೂ ಸಹ ಇಲ್ಲಿ ಹೊರಗಡೆ ಮಲಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಕ್ತಿ ಕಮ್ಮಿ ಆಗಲ್ಲ. ಬಟ್ ಎಲ್ಲೋ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, ಅದು ಗೊತ್ತಿದೆ. ಆದ್ರೆ ಅದಕ್ಕೆ ನ್ಯಾಯವನ್ನ ಮಂಜುನಾಥ ಸ್ವಾಮಿ ಕೊಡಿಸ್ತಾರೆ. ಆದರೆ ಈ ತರ ಒಂದು ಅಪಪ್ರಚಾರವನ್ನ ಬಿಟ್ಬಿಡಿ. ಬರ್ತಾ ಇಲ್ಲ ದೇವ್ರನ್ನ ನೋಡೋದಕ್ಕೆ, ಧರ್ಮಸ್ಥಳ ಬಿಕೋ ಅಂತ ಇದೆ, ಹಾಗೆ ಅಂತ ಹೇಳಕ್ ಹೋಗ್ಬೇಡಿ. ಮಂಜುನಾಥನ ಶಿವನ ಮೇಲಿನ ಭಕ್ತಿಯನ್ನ ಜನ ಯಾವತ್ತೂ ಕಳ್ಕೊಳಲ್ಲ. ಎಲ್ಲೋ ಇರೋ ಕೇದಾರನಾಥಕ್ಕೆ ಅಷ್ಟು ಕಷ್ಟಪಟ್ಟು ಹೋಗ್ತಾರೆ, ಇಲ್ಲೇ ಇರೋ ಮಂಜುನಾಥೇಶ್ವರನ್ನ ನೋಡಕ್ ಬರಲ್ವಾ? ಬಂದೇ ಬರ್ತಾರೆ. ದಯವಿಟ್ಟು ನೀವು ಬನ್ನಿ, ಮಂಜುನಾಥೇಶ್ವರನ ದರ್ಶನವನ್ನ ಪಡೀರಿ. ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಮಂಜುನಾಥನಲ್ಲಿಯೇ ಕೇಳ್ಕೊಳ್ಳಿ. ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ.